ಆಪರೇಷನ್ ಸಿಂಧೂರ ಸಕ್ಸಸ್ ಆಗಿರುವಂತ ವಿಚಾರವಾಗಿ ಪ್ರಧಾನಿ ಮೋದಿ ಭಾರತೀಯ ಸೇನಾಪಡೆಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಸೇನಾಪಡೆ ಕಾರ್ಯಾಚರಣೆಗೆ ಪ್ರಧಾನಿ ಮೋದಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಬಟ್ ಇದು ಏನು ಆರಂಭಿಕ ಹಂತದ ಕಾರ್ಯಾಚರಣೆ ಅಷ್ಟೇ. ಇನ್ನು ಮುಂದುವರಿಯುವಂಥದ್ದು ಬಹಳ ಇದೆ, ಮುಂದುವರಿಬೇಕಾದಂತ ಅನಿವಾರ್ಯತೆ ಇದೆ. ಯಾಕಂದ್ರೆ ನಾವು ಇದು ನೋಡಿ ನೋಡಿ ಭಾರತೀಯರು ಕೂಡ ಸಾಕಾಗಿದೆ. ಎಷ್ಟೋ ದಶಕಗಳಿಂದ ಅವ್ರ ಕಡೆಯಿಂದ ಒಂದು ಅಟ್ಯಾಕ್ ಆಗುತ್ತೆ, ನಾವು ಕೂಡಲೇ ಹೋಗಿ ಕೌಂಟರ್ ಅಟ್ಯಾಕ್ ಮಾಡ್ತೀವಿ, ಇಷ್ಟು ಹೊಡೆದ್ವಿ, ಇಷ್ಟು ಆಯ್ತು ಅಂತ ಹೇಳ್ತೀವಿ. ಆ ಕ್ಷಣಕ್ಕೆ ನಮಗೊಂದು ಖುಷಿ ಸಂಗತಿ, ಗೆದ್ವು ಅಂತ ನಾವು ಪಟಾಕಿ ಸಿಡಿಸ್ತೀವಿ. ಒಂದು ವಾರ ಆದ್ಮೇಲೆ ಮತ್ತಿದೇ ರೀತಿಯಾದಂತ ಕತೆ. ಇದನ್ನ ನಾವು ನೋಡಿ ನೋಡಿ ಸಾಕಾಗೋಗಿದೆ. ಈಗ ಇದು ಕುತ್ತಿಗೆಗೆ ಬಂದಿದೆ. ಯಾಕಂತ ಅಂದ್ರೆ ಸೇನೆ ಜೊತೆಗೆ ಮಾತ್ರ ಇವ್ರ ಸಂಘರ್ಷ ಈಗಿಲ್ಲ. ಈಗ ಭಾರತದ ನಾಗರಿಕರನ್ನ ಇವರು ಗುರಿಯಾಗಿಸ್ತಾ ಇದ್ದಾರೆ. ಎಲ್ಲೋ ಕಾಶ್ಮೀರದಲ್ಲಿ ನಮ್ಮ ಶಿವಮೊಗ್ಗದವರು, ನಮ್ಮ ಹಾವೇರಿಯವರು, ನಮ್ಮ ಬೆಂಗಳೂರವರು ಕೊಲ್ತಾ ಇದ್ದಾರೆ ಅಂತ ಅಂದ್ರೆ ಇವರೇನು ಸೇನೆಯಲ್ಲಿ ಇದ್ದಂಥವ್ರಲ್ಲ, ಸರ್ವಿಸ್ ಅಲ್ಲಿ ಇದ್ದಂಥವ್ರಲ್ಲ. ಇವರು ಪಾಕಿಸ್ತಾನಕ್ಕೆ ಯಾವ ಹಂತದಲ್ಲೂ ಕೂಡ ಅಥವಾ ಈ ಉಗ್ರರಿಗೆ ಸಂಬಂಧಪಟ್ಟ ಹಾಗೆ ಇವ್ರು ರಿಲೇಟೆಡ್ ಅಲ್ಲ. ಜಸ್ಟ್ ಬಿಕಾಸ್ ಇವರು ಭಾರತದ ನಾಗರಿಕರು ಅಂತೇಳಿ ಗುರಿಯಾಗಿಸ್ತಾ ಇದ್ದಾರೆ ಅಂತ ಅಂದ್ರೆ ಈಗ ಇದು ನಮ್ಗೆ ಕುತ್ತಿಗೆಗೆ ಬಂದಿರುವಂತ ವಿಷಯ. ಹಾಗಾಗಿ ಈಗಲೂ ಹೋಗ್ಬಿಟ್ಟು ನಾವು ಅಲ್ಲಿ ಹೊಡೆದ್ವಿ, 12 ಜನ ಸತ್ರಿ, 100 ಜನ ಸತ್ರಿ ಇಲ್ಲ. ಇದನ್ನ ನಮ್ಮ ಜೊತೆ ಇರುವಂತ ಎಕ್ಸ್ಪರ್ಟ್ಸ್ಗಳು ಕೂಡ ಹೇಳ್ತಾ ಇರೋ ಹಾಗೆ ತಲೆ ತೆಗೆಯೋ ಕೆಲಸ ಆಗ್ಬೇಕಾಗಿದೆ. ಅಂತ ಅಂದ್ರೆ ಈ ಬೇರ್ಗಳನ್ನ ಹೊಡೆಯೋದು ಸಾಕು, ತಲೆಯನ್ನ ತೆಗೆದ್ರೆ ಮಾತ್ರ ಇವರಿಂದ ನಮಗೆ ಶಾಂತಿ ಅನ್ನುವಂಥದ್ದು ಈಗ ನಿರ್ಧಾರಕ್ಕೆ ಬಂದಿರುವಂತಹ ಸಂದರ್ಭ. ಹಾಗಾಗಿ ಪ್ರಧಾನಿ ಮೋದಿ, ನಮ್ಮ ಕೇಂದ್ರ ಸರ್ಕಾರ, ಭಾರತದ ಸೇನೆಯಿಂದ ನಾವು ನಿರೀಕ್ಷೆ ಮಾಡ್ತಾ ಇರುವಂತದ್ದು ಇನ್ನೂ ಬಹಳ ದೂರಗಾಮಿ ಸಂಗತಿಗಳನ್ನ. ಅದನ್ನ ಹೇಗೆ ನಮ್ಮ ಸೇನೆ ಮಾಡುತ್ತೆ, ಹೇಗೆ ನಮ್ಮ ಸರ್ಕಾರ ಮಾಡುತ್ತೆ ಅನ್ನುವಂಥದ್ದು ನಾವು ನೋಡ್ಬೇಕಿದೆ. ಆ ಕಾರಣಕ್ಕಾಗಿನೇ ಮೊನ್ನೆಯಿಂದ ಸರಣಿ ಸಭೆಗಳು. ಇವತ್ತು ಬಹುಶಃ ಇದನ್ನೊಂದು ಖುಷಿ ಪಡೋದಕ್ಕಿಂತ ಇದೊಂದು ಆರಂಭ, ಮುಂದಿದೆ ನಮ್ಮ ಎಚ್ಚರಿಕೆಯ ಹಾದಿ ಅಂತೇಳಿ ನಾವೆಲ್ಲ ಅರ್ಥಕೊಳ್ಬೇಕಾದಂಥದ್ದು ಅನಿವಾರ್ಯತೆ. ಗಿರೀಶ್ ಅವರೀಗ ನೀವು ಅನಾಲಿಟಿಕಲ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ಆರ್ಮಿ ಸಾಮಾನ್ಯವಾಗಿ ಅದರ ಜನರಲ್ಸ್ ಇರ್ಬೋದು, ಅದರ ಮುಖ್ಯಸ್ಥರು ಎಲ್ಲರೂ ಕೂಡ ಪಾಕಿಸ್ತಾನದ ಪಂಜಾಬ್ ಪ್ರದೇಶದಿಂದ ಬಂದಿರುವಂಥದ್ದು. ಲಾಸ್ಟ್ ಟೈಮ್ ನಾವು ಮಾಡಿದಂಥ ಸಂದರ್ಭದಲ್ಲಿ, ಅಟ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಇರ್ಬೋದು ಅಥವಾ ಮುಜಾಫರಾಬಾದ್, ಸಿಯಾಲ್ಕೋಟ್ ಆ ಭಾಗದಲ್ಲಿ ಅಟ್ಯಾಕ್ ಮಾಡಿದ್ವಿ. ಈಗ ಪಂಜಾಬ್ ರೀಜನ್ ಕೂಡ ನಾವು ಎಂಟರ್ ಆಗಿರೋದು. ಇಸ್ ಇಟ್ ಎ ಮೆಸೇಜ್ ದಟ್ ಪಂಜಾಬಿಗಳಿಗೆ ಎಸ್ಪೆಷಲಿ ಅಲ್ಲೂ ಸಮಸ್ಯೆ ಇದೆ. ಬಲೂಚ್ ಅವ್ರು ಜಾಸ್ತಿ ಮೇಲ್ಗಡೆ ಹೋಗೋಕ್ಕಾಗಲ್ಲ ಆರ್ಮಿ ಹೈರಾರ್ಕಿಲಿ, ಅದೇ ರೀತಿ ಪಸ್ತೂನ್ಸ್ ಹೋಗೋಕ್ಕಾಗಲ್ಲ. ಬೇರೆ ಭಾಗದಲ್ಲಿ ಸಿಂಧೋರು ತೀರಾ ಕಡಿಮೆ, ಸಿಂಧೋರು ಹೋಗಿದ್ದು ಕೂಡ ಬೈ ಅಂಡ್ ಲಾರ್ಜ್ ಪಂಜಾಬಿಗಳೇ ಜಾಸ್ತಿ ಇರುವಂಥ ಸಂದರ್ಭದಲ್ಲಿ ಪಂಜಾಬಲ್ಲಿ ನಾವು ರಿಸ್ಟ್ರಾಕ್ಟ್ ಮಾಡಿ ಪಾಕಿಸ್ತಾನದ ಪಂಜಾಬಲ್ಲಿ. ಸೊ ವಾಟ್ ಇಸ್ ದ ಮೆಸೇಜ್? ಆಲ್ಮೋಸ್ಟ್ ಲೈಕ್ ಈಟಿಂಗ್ ಡೆಲ್ಲಿ ಅವರಿಗೆ. ಪಂಜಾಬ್ ಅಷ್ಟೇ, ಪಂಜಾಬ್ ಹೊಡೆದಿರೋದು ಇಟ್ ಈಸ್ ಲೈಕ್ ಇಟಿಂಗ್ ಡೆಲ್ಲಿ, ಬಿಕಾಸ್ ಇಟ್ ಈಸ್ ವೇರ್ ದಿ ಪವರ್ ಹೌಸ್ ಇಸ್ ಇರೋದು. ಪಂಜಾಬ್ ಅಲ್ಲೇ ಪವರ್ ಹೌಸ್ ಇರೋದು. ಮೋಸ್ಟ್ ಆಫ್ ದಿ ಫೆಸಿಲಿಟಿ ಇಸ್ ಎಂಜಾಯ್ಡ್ ಬೈ ಪಂಜಾಬಿ ಪೀಪಲ್ ಓನ್ಲಿ. ಆರ್ಮಿಲಿ ಈವನ್ ಸಾಮಾನ್ಯ ಜನತೆಗೂ ಎಕನಾಮಿಕಲಿ ದೇ ಆರ್ ಲಿಟಲ್ ಗುಡ್ ಕಂಪೇರ್ಡ್ ಟು ದಿ ಅದರ್ ಪ್ರಾವಿನ್ಸಸ್ ಕಂಪೇರ್ ಮಾಡಿದ್ರೆ. ಸೊ ಪಂಜಾಬಲ್ಲೇ ಟಾರ್ಗೆಟ್ ಮಾಡಿ 2 ಉಗ್ರರ ಇದನ್ನ, ಒಂದು ಜೈಷ್ ಇ ಮೊಹಮ್ಮದ್ ಮತ್ತು ಲಷ್ಕರ್ ಇ ತೊಯ್ಬಾ, ಇವರಿಬ್ರು ಪಂಜಾಬ್ ಮೇಜರ್ ಏರಿಯಾಲ್ ಹೊಡೆದಿದ್ದಾರೆ. ಸೊ ದಟ್ ಮೀನ್ಸ್ ಇಟ್ ಈಸ್ ಅ ವೆರಿ ಸ್ಟ್ರಾಂಗ್ ಮೆಸೇಜ್ ದಟ್ ವಿ ವಿಲ್ ಕ್ಲಿಯರ್ ಪಂಜಾಬ್ ಆಲ್ಸೋ. ಇಫ್ ಇಟ್ ಎಸ್ಕಲೇಟ್ಸ್, ನಾವು ಪಂಜಾಬ್ ಕ್ಲಿಯರ್ ಮಾಡೋಕ್ಕೆ ನಾವು ಸಶಕ್ತರಾಗಿದ್ದೇವೆ. ಬಟ್ ಹೆಂಗೆ ಹೋಗಿ ಹೊಡೆದ್ವಿ ಇನ್ನೂ ನನಗೆ ಇನ್ಫಾರ್ಮೇಶನ್ ಇಲ್ಲ. ಅವ್ರದ್ರಲ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ಇದೆ, HQ-9 ಇದೆ. ಇದನ್ನೆಲ್ಲ ದಾಟಿ ಹೆಂಗೆ ಪಂಜಾಬ್ಗೆ ಹೋಗಿ ಹೊಡೆದ್ವಿ? ಇಸ್ ಇಟ್ ಸೋ ಪುವರ್ ವಾಟ್ ದೇ ಆರ್ ಹ್ಯಾವಿಂಗ್ ದ ಮಿಸೈಲ್ ಡಿಫೆನ್ಸ್? LOC ಇಂದಾನೆ ಹೊಡೆದ್ರು ಮಿಸೈಲ್ ಹೋಗ್ಬೇಕಾದ್ರೆ ಅದು ಇಂಟರ್ಸೆಪ್ಟ್ ಮಾಡ್ಬೇಕು ನೀವು. ಬಟ್ HQ-9 ಇದೆ, ವಿ ಆರ್ ಹ್ಯಾವಿಂಗ್ ದ ಬೆಸ್ಟ್ ಫ್ರಮ್ ಚೈನಾ ಅಂತ ಹೇಳ್ತಾ ಇದ್ರಲ್ಲ, ಎಲ್ಲಿತ್ತು HQ-9? ಅಂದ್ರೆ ಪಂಜಾಬ್ನೇ ಕಾಪಾಡಕ್ಕಾಗದೆ ಇರುವಂತ HQ-9 ಎಲ್ಲಿ ಇಟ್ಕೊಂಡಿದ್ರು? HQ-9 ಚೀನಾ ಊರ್ ತುಂಬಾ ನಮ್ಮ ಪ್ರಾಡಕ್ಟ್ ಇದೆ, ನಾವು ಮಾಡ್ತೀವಿ, ಕೊರಿಯಾಕ್ ತಗೊಳ್ಳಿ, ಬೇರೆಯವ್ರು ತಗೊಳ್ಳಿ ಅಂತಿದೆ. ಸೊ